ಓಕೆ, ಸೊ ವಿಲ್ ಗೋ ಫಾರ್ ದ ಥರ್ಡ್ ರೂಲ್. ಸೊ ಥರ್ಡ್ ರೂಲಿಗೆ ನಾವು ಏನಂತ ಕರಿತೀವಿ, ಡೆರಿವೇಷನ್ ಆಫ್ ಸಮ್ ಅಂತ ಕರಿತೀವಿ ಇದನ್ನು. ಓಕೆ, ಸೊ ಡೆರಿವೇಷನ್ ಆಫ್ ಸಮ್ ಅಂತ ಕೇಳ್ತಾನೆ. ನಿಮಗೆ 5 ಮಾರ್ಕ್ಸ್ ಕ್ವಶನಾಗಿ ಡೆರಿವೇಷನ್ ಆಫ್ ಸಮ್ ಮಾಡಿರಿ ಅಂತಂದರೆ ಇದನ್ನು ಮಾಡಬೇಕು. ಓಕೆ, ಸೊ ಇದೇನದ ನೋಡಿರಿ, ಇಫ್ ಯು ಆ್ಯಂಡ್ ವಿ ಇಲ್ಲೇನು ಮಾಡಾಕತ್ತಾನೆ, 2 ಫಂಕ್ಷನ್ಸೇ ತೊಗೋತಾನೆ. ಎಕ್ಸಿಂದ 2 ಫಂಕ್ಷನ್ ಅದಾವೆ, ಯು ಮತ್ತು ವಿ. ಸೊ ಇದನ್ನು ಡಿರೈವ್ ಮಾಡಿದ್ವಂದ್ರೆ ಇನ್ ದ ಫಾರ್ಮ್ ಆಫ್ ಸಮ್. ಓಕೆ, ಸೊ ಡೆರಿವೇಷನ್ ಆಫ್ ಯು ಪ್ಲಸ್ ವಿ ಮಾಡಿದ್ವಂದ್ರೆ ನಮ್ಗೆ ಏನು ಬರ್ತದೆ, ಡೆರಿವೇಷನ್ ಆಫ್ ಯು ಪ್ಲಸ್ ಡೆರಿವೇಷನ್ ಆಫ್ ವಿ ಬರ್ತದೆ. ಕರೆಕ್ಟಾ? ಸೊ ಇದನ್ನು ಪ್ರೂವ್ ಮಾಡ್ಬೇಕು ನಾವು. ಸೊ ಹೆಂಗೆ ಮಾಡ್ತೀವಿ ನೋಡಿರಿ ಸೊಲ್ಯೂಷನ್. ಸ್ಟಾರ್ಟ್ ವಿತ್ ದ ಸೊಲ್ಯೂಷನ್. ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ಏನು ತಗೋತೀರಿ, ದಟ್ ಈಸ್ ವೈ ಏನು ತಗೋತೀರಿ, ಯು ಪ್ಲಸ್ ವಿ. ಓಕೆ, ಸೊ ವೈ ಏನು ತಗೋತೀರಿ, ಯು ಪ್ಲಸ್ ವಿ ತೊಗೊಂಡು ಕಾಲ್ ದಿಸ್ ಆಸ್ ಇಕ್ವೇಷನ್ 1. ಓಕೆ, ಸೊ ಇಲ್ಲಿ ಏನಾಗ್ತದೆ, ವೈ ಟೆನ್ಸ್ ಟು ವೈ ಪ್ಲಸ್ ಡೆಲ್ಟಾ ವೈ. ಓಕೆ, ಯು ಟೆನ್ಸ್ ಟು ಯು ಪ್ಲಸ್ ಡೆಲ್ಟಾ ಯು ಆ್ಯಂಡ್ ವಿ ಟೆನ್ಸ್ ಟು ವಿ ಪ್ಲಸ್ ಡೆಲ್ಟಾ ವಿ. ಕರೆಕ್ಟಾ? ಇದನ್ನು ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೊರಿ. ವೈ ಅಂದ್ರೇನು, ವೈ ಪ್ಲಸ್ ಡೆಲ್ಟಾ ಆಫ್ ವೈ. Next, u is u plus delta of u plus v another v plus delta of v. Okay, so call this as equation 2. Next, subtract equation 1 from 2. Okay, so equation 1 ಮತ್ತು equation 2 subtract ಮಾಡಿದ್ರೆ ನಮ್ಗೆ ಏನು ಬರ್ತದೆ, delta of y equal to u plus delta of u plus v plus delta of v minus y. Okay, next u plus delta of u plus v plus delta of v. y ಅಂದರೆ ಏನದ ನಮಗಿಲ್ಲೇ u plus v. ಓಕೆ, ಸೊ y ಅಂದರೆ ಏನದ ನಮಗಿಲ್ಲೇ u plus v ಅದ. ಕರೆಕ್ಟ್? ಫ್ರಮ್ your ಫಸ್ಟ್ equation 1 ಅಂತ y ಏನದ u plus v ಅದ. ಸೊ ಇವನ್ ಬ್ರಾಕೆಟ್ ಬಿಡಿಸ್ಕೋರಿ. So u plus delta of u plus v plus delta of v minus u minus v. Okay, plus u minus u cancel, plus v minus v cancel. So ಏನು ಹೇಳ್ತಿಲ್ಲ, delta of u plus delta of v ಉಳಿತು. ಕರೆಕ್ಟಾ? ಸೊ ಇದನ್ನು delta of y ಮಾಡ್ಕೊರಿ. ನೆಕ್ಸ್ಟ್ ಈಗ ಏನು ಮಾಡ್ತೀರಿ, ಡಿವೈಡ್ ಬೋತ್ ಸೈಡ್ ಬೈ delta of x. ಸೊ ಎರಡು ಕಡೆಯಿಂದ ಏನು ಮಾಡ್ಕೋತೀರಿ, ಲಿಮಿಟ್ ಹಾಕ್ಕೊಂಡು ಲಿಮಿಟ್ delta of x tends to 0, delta of y divided by delta of x equal to. Okay, so delta of u plus ಲಿಮಿಟ್ ಹಾರಿಸಿದ್ವಲ್ಲ, ಲಿಮಿಟ್ ಹಾಕೋಬೇಕಿಲ್ಲ, ಲಿಮಿಟ್ delta of x tends to 0, delta of u divided by delta of x plus delta of v divided by delta of x. ಸೊ ಇದನ್ನು ಹೆಂಗೆ ಬರಿತೀನಿ ಅಂದರೆ dy by dx ಅಂದರೆ ಲಿಮಿಟ್ ಆಫ್ ಇದು ಆತಂದ್ರೆ ಏನಾಗ್ತದೆ, dy by dx equal to du by dx plus dv by dx. ಬಂತ ನಿಮ್ಮ ಸೊಲ್ಯೂಷನ್. ಓಕೆ, ಏನು ಹೇಳ್ಬೋದು ಅಂತಂದರೆ 2 ಫಂಕ್ಷನ್ u ಪ್ಲಸ್ ವಿ ಡಿರೈವ್ ಮಾಡಿದ್ವಂದ್ರೆ ಇಂಡಿವಿಜುವಲ್ ಫಂಕ್ಷನ್ ಆಗ್ತದೆ ಅಂತ ಹೇಳ್ಬೋದು. ತಿಳಿತಾ? ಅಂಡರ್ಸ್ಟುಡ್ ದಿಸ್ ಒನ್? ನಾವೇ ನೋಡ್ತೀರೇನು ಇದನ್ನು? ಇಲ್ಲಿ ಇನ್ನೊಂದು ಅಂತಂದರೆ ನಿಮ್ಗೆ ಹೆಂಗೆ ಡೈರೆಕ್ಟ್ ಬರ್ದೀನಿ, ಇಲ್ಲಿ ಬೇಕಾದ್ರೆ ನೀವು ಇದನ್ನು ಸಪ್ರೇಟ್ ಮಾಡ್ಬೋದು. ಲಿಮಿಟ್ delta of x tends to 0, delta of u divided by delta of x plus ಲಿಮಿಟ್ ಸಪ್ರೇಟ್ ಮಾಡ್ಕೊಳ್ತೀನಿ, ಪ್ಲಸ್ ಲಿಮಿಟ್ delta of x tends to 0, delta of v divided by delta of x. ಸೊ ಈಗ ಏನಾಗ್ತದೆ, ಇದು du by dx ಆಗ್ತದೆ, dv by dx ಆಗ್ತದೆ. ಕರೆಕ್ಟಾ? ಓಕೆ, ಸೊ ಇನ್ನೊಮ್ಮೆ ನೋಡಿರಿ, ಇಫ್ ಯು ಆ್ಯಂಡ್ ವಿ ಆರ್ ಫಂಕ್ಷನ್ಸ್, 2 ಫಂಕ್ಷನ್ಸ್ ಇದಾವೆ. ಓಕೆ, ಸೊ ಅವೆರಡು ಫಂಕ್ಷನ್ ಪ್ಲಸ್ ಮಾಡಿದ್ವಂದ್ರೆ ನಮ್ಗೆ ಏನು ಬರ್ತದೆ, ಇಂಡಿವಿಜುವಲ್ ಫಂಕ್ಷನ್ ಡೆರಿವೇಷನ್ ಬರ್ತದೆ. ಓಕೆ, ಸೊ ಡೆರಿವೇಷನ್ ಆಫ್ ಸಿಂಗಲ್ ಯು ಪ್ಲಸ್ ವಿ ಮಾಡಿದ್ರೆ ಏನಾಗ್ತದೆ, ಇಂಡಿವಿಜುವಲ್ ಫಂಕ್ಷನ್ ಡೆರಿವೇಷನ್ ಬರ್ತದೆ. ಸೊ y ಈಕ್ವಲ್ ಟು ಯು ಪ್ಲಸ್ ವಿ ಮಾಡ್ಕೋತೀನಿ. ಸೊ y ಟೆನ್ಸ್ ಟು ಯು ಪ್ಲಸ್ ಡೆಲ್ಟಾ ವೈ, ಯು ಟೆನ್ಸ್ ಟು ಯು ಪ್ಲಸ್ ಡೆಲ್ಟಾ ಯು ಆ್ಯಂಡ್ ವಿ ಟೆನ್ಸ್ ಟು ವಿ ಪ್ಲಸ್ ಡೆಲ್ಟಾ ವಿ. ಓಕೆ, ಸೊ ಇದನ್ನು ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೊರಿ. y ಪ್ಲಸ್ ಡೆಲ್ಟಾ ವೈ ಈಕ್ವಲ್ ಟು ಯು ಇದಲ್ಲಿ ಏನದ ಯು ಪ್ಲಸ್ ಡೆಲ್ಟಾ ಯು, ವಿ ಇದಲ್ಲಿ ಏನದ ವಿ ಪ್ಲಸ್ ಡೆಲ್ಟಾ ವಿ. ಓಕೆ, ನಾವು ಸಬ್ಸ್ಟ್ರಾಕ್ಟ್ 1 ಫ್ರಮ್ 2. ಸೊ ಇಕ್ವೇಷನ್ 1 ಅಂತ ಇಕ್ವೇಷನ್ 2 ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡ್ರೆ ಏನಾಗ್ತದೆ ನಿಮ್ಗೆ, ಡೆಲ್ಟಾ ಆಫ್ y ಏನಾಗ್ತದಲ್ಲ ಈ ಕಡೆ ಹೋಗ್ತದೆ. ಸೊ ಡೆಲ್ಟಾ ಆಫ್ y ಈಕ್ವಲ್ ಟು ಯು ಪ್ಲಸ್ ಡೆಲ್ಟಾ, ಇದೇ ಇಕ್ವೇಷನ್ ನೋಡ್ರಿ. ಓಕೆ, ಸೊ ಡೆಲ್ಟಾ ಆಫ್ y ಈಕ್ವಲ್ ಟು ಯು ಪ್ಲಸ್ ಡೆಲ್ಟಾ ಆಫ್ ಯು ಪ್ಲಸ್ ವಿ ಪ್ಲಸ್ ಡೆಲ್ಟಾ ಆಫ್ ವಿ ಮೈನಸ್ y. ಓಕೆ, ಸೊ y ಸಬ್ಸ್ಟಿಟ್ಯೂಟ್ ಮಾಡ್ಕೊರಿ. y ಅಂದ್ರೆ ಏನದ ಯು ಪ್ಲಸ್ ವಿ ಅದ. ಸೊ ಇದನ್ನು ಬ್ರಾಕೆಟ್ ಬಿಡಿಸ್ಕೊಂಡಿನಿ. ಸೊ ಪ್ಲಸ್ ಯು ಮೈನಸ್ ಯು ಪ್ಲಸ್ ವಿ ಮೈನಸ್ ವಿ ಕ್ಯಾನ್ಸಲ್ ಆಗ್ತದೆ. ಏನು ಉಳಿತದೆ, ಡೆಲ್ಟಾ ಆಫ್ ಯು ಪ್ಲಸ್ ಡೆಲ್ಟಾ ಆಫ್ ವಿ ಹೋಗಿರ್ತದೆ. ಓಕೆ,
ಡೆರಿವೇಷನ್ ಆಫ್ y ಈಕ್ವಲ್ ಡೆಲ್ಟಾ ಆಫ್ y ಈಕ್ವಲ್ ಟು ಡೆಲ್ಟಾ ಆಫ್ ಯು ಪ್ಲಸ್ ಡೆಲ್ಟಾ ಆಫ್ ವಿ ಉಳಿತದೆ. ಸೊ ಇವೆರಡು ಸೈಡ್ ಏನು ಮಾಡ್ತೀನಿ ನಾನು ಡಿವೈಡ್ ಬೈ ಡೆಲ್ಟಾ ಆಫ್ ಎಕ್ಸ್ ಹಾಕೋತೀನಿ. ಸೊ ಇಲ್ಲಿ ಏನು ಮಾಡ್ತೀನಿ ನನಗೆ ಲಿಮಿಟ್ ಡೆಲ್ಟಾ ಆಫ್ ಎಕ್ಸ್ ಟೆನ್ಸ್ ಟು 0 ಡೆಲ್ಟಾ ಆಫ್ y ಡಿವೈಡ್ ಬೈ ಡೆಲ್ಟಾ ಆಫ್ ಎಕ್ಸ್ ಈಕ್ವಲ್ ಟು ಇದು ಟರ್ಮ್ ಬರ್ತದೆ. ಸೊ ಇದನ್ನು ಇಂಡಿವಿಜುವಲ್ ಲಿಮಿಟ್ ಹಾಕೊಂಡ್ರೆ ಏನಾಗ್ತದೆ ನನಗೆ ಇಂಡಿವಿಜುವಲ್ ಲಿಮಿಟ್ ಬರ್ತದೆ. ಸೊ ಇದನ್ನು ಹೆಂಗೆ ಬರಿಬೋದು ಅಂತಂದರೆ ಡೆರಿವೇಷನ್ ಆಫ್ y ಡಿವೈಡ್ ಬೈ ಡೆರಿವೇಷನ್ ಆಫ್ ಎಕ್ಸ್ ಈಕ್ವಲ್ ಟು ಡೆರಿವೇಷನ್ ಆಫ್ ಯು ಡಿವೈಡ್ ಬೈ ಎಕ್ಸ್ ಪ್ಲಸ್ ಡೆರಿವೇಷನ್ ಆಫ್ ವಿ ಡಿವೈಡೆಡ್ ಬೈ ಎಕ್ಸ್. ಓಕೆ, ಅಂದರೆ ಇಂಡಿವಿಜುವಲ್ ಡೆರಿವೇಷನ್ನ ನಾನು ಮಾಡ್ಕೋತೀನಿ. ಓಕೆ, ನೆಕ್ಸ್ಟ್ ಇಲ್ಲೇನು ಮಾಡ್ತೀನಿ, ನೆಕ್ಸ್ಟ್ ರೀಪ್ಲೇಸ್ ಇದು ಏನಾಯ್ತು ಅಡಿಷನ್ದಾತು ಅಂದರೆ ಸಮ್ಮಿಂದಾತು. ಈಗ ನಾನು ಸಬ್ಸ್ಟ್ರಾಕ್ಷನ್ ಮಾಡಬೇಕಾಗಿತ್ತು ಅಂತ ತಿಳ್ಕೊಳ್ಳಿ. ಸಬ್ಸ್ಟ್ರಾಕ್ಷನ್ ಮಾಡಬೇಕಾಗಿತ್ತಂದ್ರೆ ರೀಪ್ಲೇಸ್ ವಿ ಬೈ ಮೈನಸ್ ವಿ ಮಾಡ್ತೀನಿ. ಸೊ ರಿಪ್ಲೇಸ್ ವಿ ಬೈ ಮೈನಸ್ ವಿ ಅಂತಂದರೆ ಇಲ್ಲೇನಾಗ್ತದೆ ನನಗೆ ಮೈನಸ್ ಬಂದುಬಿಡ್ತದೆ ಅಷ್ಟೇ. ಡೆರಿವೇಷನ್ ಆಫ್ ಎಕ್ಸ್ ಈಕ್ವಲ್ ಟು ಡೆಲ್ಟಾ ಆಫ್ ಯು ಡಿವೈಡ್ ಬೈ ಡೆಲ್ಟಾ ಎಕ್ಸ್ ಮೈನಸ್ ಡೆಲ್ಟಾ ಆಫ್ ವಿ ಡಿವೈಡ್ ಬೈ ಡೆಲ್ಟಾ ಆಫ್ ಎಕ್ಸ್. ಸೊ ಇದು ಎದಕ್ಕೆ ಯೂಸ್ ಮಾಡ್ತೀವಿ ನಾವು ಸಬ್ಸ್ಟ್ರಾಕ್ಷನಿಗೆ ಯೂಸ್ ಮಾಡ್ತೀವಿ. ಓಕೆ, ಸೊ ಇದು ಪ್ಲಸ್ ಆಯ್ತು, ಇದು ಸಬ್ಸ್ಟ್ರಾಕ್ಷನ್ ಆಯ್ತು. ಕ್ಲಿಯರ್? ಓಕೆ, ನೆಕ್ಸ್ಟ್ ಈಗೇನಾಯ್ತು ಇಲ್ಲಿ ಎರಡು ಅದಾವೆ ಕರೆಕ್ಟಾ. ಸೊ ಹಂಗೆ ನಾನು 3 ತೊಗೋಬೋದು, 4 ತೊಗೋಬೋದು. ಸೊ ಈಗ 3 ಟರ್ಮ್ಸ್ ಇದ್ರಿಂದ ಏನು ಬರಿತೀನಿ ನಾನು ಡೆಲ್ಟಾ ಆಫ್ ಡಬ್ಲ್ಯೂ ಬೈ ಡೆಲ್ಟಾ ಆಫ್ ಎಕ್ಸ್ ಅಂತ ಬರಿತೀನಿ. 4 ಇತ್ತು ಅಂತಂದರೆ ಡೆಲ್ಟಾ ಆಫ್ ಝೆಡ್ ಬೈ ಡೆಲ್ಟಾ ಆಫ್ ಡೆಲ್ಟಾ ಆಫ್ ಎಕ್ಸ್. ಸೊ ಎಷ್ಟು ಟರ್ಮ್ಸ್ ಇತ್ತು ಅಷ್ಟು ಇಂಡಿವಿಜುವಲ್ ಪ್ಲಸ್ ಮಾಡ್ಕೊತ ಹೋಗ್ಬೋದು ನಾನು. ತಿಳಿತಾ? ಸೊ ಸೆಕೆಂಡ್ ತಿಳಿಯುತ್ತೆ, ಥರ್ಡ್ ಇದು ತಿಳಿಯುತ್ತೆ. ಥರ್ಡ್ ಬಂದು ಓಕೆ, ಇದ್ರ ಮ್ಯಾಗ ಒಂದು ಪ್ರಾಬ್ಲಮ್ ಅದ ಮಾಡೋಣಂತೆ. ನಿಮಿಷ. ಕಂಪ್ಯೂಟರ್ ಅಪ್ಲಿಕೇಶನ್ ಓದಬೇಡ್ರಿ, ಅಪ್ಲಿಕೇಶನ್ ಬುಕ್ ಇಟ್ಕೊಂಡು ಅಷ್ಟೇ. ಓಕೆ, ವಿಲ್ ಸಾಲ್ವ್ ದಿಸ್. ಈ ಟೈಪ್ನಾಗ ಹೆಂಗೆ ಪ್ರಾಬ್ಲಮ್ಸ್ ಕೇಳ್ತಾರೆ ಅಂತ ನೋಡೋಣ ಎಕ್ಸಾಂಪಲ್ಸ್. ಓಕೆ, ಸೊ ಹೆಂಗೆ ಕೇಳ್ತಾನೆ ಅಂತಂದರೆ ಡೆರಿವೇಷನ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಬಿ ಸೈನ್ ಎಕ್ಸ್. ಹಿಂಗೆ ಕ್ವಶನ್ ಕೊಟ್ಟಂದ್ರೆ ಏನು ಮಾಡ್ತೀರಿ, ಇಲ್ಲಿ ಏನಾಯ್ತು ಇದು ಯು ಇದು ವಿ ಆಯ್ತು. ಸೊ ನಿಮ್ಮ ಫಾರ್ಮುಲಾ ಏನದ ಡೆರಿವೇಷನ್ ಆಫ್ y ಈಕ್ವಲ್ ಟು ಏನದ ಡೆರಿವೇಷನ್ ಆಫ್ ಯು ಡಿವೈಡ್ ಬೈ ಡೆರಿವೇಷನ್ ಆಫ್ ಎಕ್ಸ್ ಪ್ಲಸ್ ಡೆರಿವೇಷನ್ ಆಫ್ ವಿ ಡಿವೈಡ್ ಬೈ ಡೆರಿವೇಷನ್ ಆಫ್ ಎಕ್ಸ್ ಅದ. ಓಕೆ, ಸೊ ಇದನ್ನ ಈಗ ಹೆಂಗೆ ಬರೀಲ್ಲ ಅಂತಂದ್ರೆ ಡೆರಿವೇಷನ್ ಆಫ್ y ಡಿವೈಡ್ ಬೈ ಡೆರಿವೇಷನ್ ಆಫ್ ಎಕ್ಸ್ ಈಕ್ವಲ್ ಟು ಎ ಕಾನ್ಸ್ಟೆಂಟ್ ಅದ. ಓಕೆ, ಸೊ ಎ ಬರಾಗ ಇಟ್ಕೋತೀನಿ. ಸೊ ಡೆರಿವೇಷನ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಇಲ್ಲಿ ಬಿ ಹೊರಗೆ ಇಟ್ಕೋತೀನಿ ಡೆರಿವೇಷನ್ ಆಫ್ ಸೈನ್ ಎಕ್ಸ್. ಓಕೆ, ಸೊ ಡೆರಿವೇಷನ್ ಆಫ್ ಕಾಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್. ಓಕೆ, ಸೊ ಮೈನಸ್ ಸೈನ್ ಎಕ್ಸ್ ಎ ಅದು ಹಂಗೆ ಇರ್ತೀನಿ. ಸೊ ಡೆರಿವೇಷನ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್. ಸೊ ದಿಸ್ ಈಸ್ ದ ಸೊಲ್ಯೂಷನ್. ತಿಳಿತಾ? ಸೊ ಅಂದರೆ ಎರಡು ಟರ್ಮ್ ಇದ್ದು ಅಂತಂದರೆ ಅವನ್ನ ಇಂಡಿವಿಜುವಲ್ ಡೆರಿವೇಷನ್ ಮಾಡ್ಬೇಕು ನಾವು. ತಿಳಿತಾ? ಇದರ ನಿಮ್ಮ ಬೇಸಿಕ್ ಫಾರ್ಮುಲಾಸ್ ಅಂತ ಅದಾವೆ. ಡೆರಿವೇಷನ್ ಆಫ್ ಕಾಸ್ ಎಕ್ಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್ ಎ ಇದೆ. ಸೊ ಮೈನಸ್ ಎ ಸೈನ್ ಎಕ್ಸ್ ಬಿ ಕಾಸ್ ಎಕ್ಸ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್. Okay, so we'll see second example here. Example 2. In kotana derivation of 2 root of x minus 3 e to the power of x plus 4 log x. Okay, so the second problem. So ಇಲ್ಲಿ ಏನದ ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ ಇದನ್ನು ಹೆಂಗೆ ಇಟ್ಕೋಬೇಕು? ಸೊ ಡೆರಿವೇಷನ್ ಆಫ್ 2 ಹೊರಗೆ ತಗೊಂಡ್ಬರ್ತೀನಿ. ಸೊ ಡೆರಿವೇಷನ್ ಆಫ್ ರೂಟ್ ಎಕ್ಸ್ ಓಕೆ ಮೈನಸ್ 3 ಹೊರಗೆ ತಗೋತೀನಿ. ಡೆರಿವೇಷನ್ ಆಫ್ ಇ ಟು ದ ಪವರ್ ಆಫ್ ಎಕ್ಸ್ ಪ್ಲಸ್ 4 ಹೊರಗೆ ತಗೋತೀನಿ. ಡೆರಿವೇಷನ್ ಆಫ್ ಲಾಗ್ ಎಕ್ಸ್ ಬರ್ತದೆ. ಓಕೆ, ನೆಕ್ಸ್ಟ್ ಇದನ್ನು 2 ಹಾಗೆ ಇಡ್ರಿ. ನಿಮ್ದು ಇದು ಅದನ್ನು ನೋಡಿ ಬೇಸಿಕ್ ಫಾರ್ಮುಲಾಸ್ ಅಂತ. ಇಲ್ಲಿ ಬೇಸಿಕ್ ಫಾರ್ಮುಲಾಸ್ ಅಪ್ಲೈ ಮಾಡಿರಲಿ. ಬೇಸಿಕ್ ಫಾರ್ಮುಲಾಸ್ ಅಂತ ಏನದ ನಿಮ್ಗೆ ಡೆರಿವೇಷನ್ ಆಫ್ ರೂಟ್ ಎಕ್ಸ್ ಈಕ್ವಲ್ ಟು 1/2 ರೂಟ್ ಆಫ್ ಎಕ್ಸ್ ಅದ ಫಾರ್ಮುಲಾ. ಓಕೆ, ಡೆರಿವೇಷನ್ ಆಫ್ ರೂಟ್ ಎಕ್ಸ್ ಈಕ್ವಲ್ ಟು ಏನದ 1/√x. ಈ ಫಾರ್ಮುಲಾ ನೆನ್ಪಿಟ್ಕೋಬೇಕಾ ನೀವು. ಆಮೇಲೆ ಡೆರಿವೇಷನ್ ಆಫ್ ಇ ಟು ದ ಪವರ್ ಆಫ್ ಎಕ್ಸ್ ಅಂದರೆ ಏನದ ಇ ಟು ದ ಪವರ್ ಆಫ್ ಎಕ್ಸ್ ಅದ. ಓಕೆ, ನೆಕ್ಸ್ಟ್ ಡೆರಿವೇಷನ್ ಆಫ್ ಲಾಗ್ ಎಕ್ಸ್ ಅಂದರೆ ಏನದ 1/x ಅದ. ಓಕೆ, ಸೊ ಇದನ್ನು ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೊರಿ. ಓಕೆ, ಸೊ 2 ಇಂಟು ರೂಟ್ ಎಕ್ಸ್ ಅಂದರೆ ಏನದ 1/2 ರೂಟ್ ಎಕ್ಸ್. ಸೊ 1/2 ರೂಟ್ ಎಕ್ಸ್ ಮೈನಸ್
3 into e to the power of x, okay, derivation of e to the power of e plus 4 into 1 by x, okay, ಇದು x ಕ್ಯಾನ್ಸಲ್ ಆಗ್ತದೆ. ಸೊ ಇಲ್ಲಿ ಏನು ಉಳಿತದೆ 1 ಡಿವೈಡೆಡ್ ಬೈ ರೂಟ್ ಎಕ್ಸ್ ಮೈನಸ್ 3 to the power of x plus 4 divided by x. This is the solution. ತಿಳಿತಾ? ಓಕೆ, ಸೊ ಏನಿಲ್ಲ, ಪ್ಲಸ್ ಇತ್ತಂತಂದ್ರೆ ಪ್ಲಸ್ ಇಂಡಿವಿಜುವಲ್ ಮಾಡ್ಕೋಬೇಕು, ಮೈನಸ್ ಇತ್ತಂದ್ರೆ ಮೈನಸ್ ಇಂಡಿವಿಜುವಲ್ ಮಾಡ್ಕೋಬೇಕು. ಆಮೇಲೆ ಇವೆಲ್ಲ ಬೇಸಿಕ್ ಫಾರ್ಮುಲಾ ಅನ್ನಿಸ್ತೆ ಅದಾವೆ. ಓಕೆ, ಅಂಡರ್ಸ್ಟುಡ್ ಥರ್ಡ್ ಒನ್? ಓಕೆ, ಥರ್ಡ್ ಒನ್ ಅಂಡರ್ಸ್ಟುಡ್ ಆತಲ್ಲ? ಓಕೆ, ಸೊ ಫೋರ್ತ್ ಒನ್ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ.